ಹೇ ಗಾಯ್ಸ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್ 7. ಪಾಪ ನಮ್ಮ ಚಿಂಟು ಭಕ್ತಿಯಿಂದ ಪೂಜೆ ಮಾಡ್ತಾ ಇದ್ದಾನೆ. ಅದರಲ್ಲೂ ರಾಯರಿಗೆ ಆರತಿ ಬೆಳಗ್ತಾ ಇದ್ದಾನೆ ಕೇಳಿಕೊಂಡು. ಯಾಕೆ ಗೊತ್ತಾ, ನಾಳೆ ಒಂದು ರಿಸಲ್ಟ್ ಇದೆ, ಅದಕ್ಕೋಸ್ಕರ. ನಿನ್ನೆ ಮಿನಿ ವ್ಲಾಗಲ್ಲಿ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದ ಮಟನ್ನು ಮತ್ತು ಪನ್ನೀರು, ಸೊ ಅದನ್ನು ಗ್ರಿಲ್ ಮಾಡ್ಕೋತಾ ಇದ್ದೀವಿ ನೋಡಿ. ನನ್ನ ಮಗ ಕೇಳಬೇಕಾ, ಫ್ಯಾಂಟಾಸ್ಟಿಕ್ ಶೆಫ್ ಗಾಯ್, ಸಖತ್ತಾಗಿ ಮಾಡ್ತಾನೆ. ಜೊತೆಗೆ ನಾನು ಟೀ ಮಾಡ್ಕೊಂಡಿದ್ದೆ, ಕುಡಿತಾ ಇದ್ದೀನಿ. ಸೊ ಆಮೇಲೆ ಇಬ್ಬರು ಚೆನ್ನಾಗಿ ತಿಂದು ಊಟ ಮಾಡಿ ಮಲ್ಕೊಂಡ್ಬಿಟ್ವು. ಬೆಳಗ್ಗೆ ಎದ್ದು ಇವತ್ತು ಸಹ ಪೂರಿ ಮತ್ತು ಆಲೂಗಡ್ಡೆ ಪಲ್ಯ ಮಾಡೋಣ ಅಂತ ಅಂದ್ಕೊಂಡೆ, ಆದರೆ ಮಿಸ್ ಆಯಿತು. ಅದೇ ಡಿಪ್ರೆಷನ್ಗೆ ಟೀ ಕುಡಿತಾ ನೇಚರ್ನ ನೋಡ್ತಾ ನಿಂತಿದ್ದೀನಿ. ಏನು ಮಾಡಬೇಕಾದ್ರೂ ನಮ್ಮ ಹಣೆಯಲ್ಲಿ ಬರ್ದಿರಬೇಕು ಅಂತಾರೆ ಗೊತ್ತಾ. ಹೇಗೋ ಆಲೂಗಡ್ಡೆ ಬೇಯಿಸ್ಬಿಟ್ಟಿದ್ದೆ ಅಲ್ಲ, ಸೊ ಆಲೂಗಡ್ಡೆ ಪಲ್ಯ ಮಾಡಿದೆ. ಆದರೆ ಚಿಂಟು ಅಜ್ಜಿ ಹೇಳಿದ್ರು, ಇವತ್ತು ಪೂರಿ ಬೇಡ, ಏನದು ಮೆಂತ್ಯ ದೋಸೆಗೆ ನೆನೆ ಹಾಕಿದ್ದೀನಿ, ಮೆಂತ್ಯ ದೋಸೆ ಬ್ಯಾಟರ್ ಮಾಡಿಟ್ಟಿದ್ದೀನಿ ಅಂತ. ಅದಕ್ಕೆ ಇವತ್ತು ಮೆಂತ್ಯ ದೋಸೆ ಮಾಡೋಣ ಅಂತ ರೆಡಿ ಮಾಡಿಕೊಂಡೆ. ಇವತ್ತು ಮಂಡೇ, ಚಿಂಟು ಅವ್ರ ಪಾಪ ಪೂಜೆ ಮಾಡ್ತಾನೆ. ಪೂಜೆ ಮಾಡಿದ್ರೆ ಬಂದು ಹ್ಯಾಂಡ್ ವಾಶಲ್ಲಿ ಕೈ ತೊಳಿತಾನೆ. ಹ್ಯಾಂಡ್ ವಾಶ್ ಇರಲಿಲ್ಲ, ಅದಕ್ಕೆ ಏನು ಮಾಡಿದೆ, ಈ ಮಾಮಾ ಅರ್ಥವ್ರದ್ದು ರೋಸ್ಮೇರಿ ಶಾಂಪು ತರಿಸ್ಕೊಂಡಿದ್ದೆ, ಚೆನ್ನಾಗಿರ್ಲ ಗೈಸ್, ಅದಕ್ಕೆ ಹ್ಯಾಂಡ್ ವಾಶ್ ಆಗಿ ಕನ್ವರ್ಟ್ ಮಾಡಿಬಿಟ್ಟೆ. ದೋಸೆ ಅಂತೂ ಸಖತ್ತಾಗಿ ಬರ್ತಾ ಇದೆ ಗೈಸ್, ವೆರಿ ಸಾಫ್ಟ್, ಬೆಣ್ಣೆ ಬಂದಂಗೆ ಬರ್ತಾ ಇದೆ. ಆಲ್ ಕ್ರೆಡಿಟ್ಸ್ ಗೋಸ್ ಟು ಚಿಂಟು ಅವ್ರ ಅಜ್ಜಿ. ಅವರು ತುಂಬ ಚೆನ್ನಾಗಿ ಬ್ಯಾಟರ್ ಮಾಡ್ತಾರೆ. ಬನ್ನಿ ಇವಾಗ ಚಿಂಟು ಅವ್ರ ಪಪ್ಪ ಬಂದ ಅಲ್ಲ, ಅವ್ನಿಗೆ ಹೋಗಿ ತಿಂಡಿ ಕೊಟ್ಬಿಟ್ಟು ಬಂದ್ಬಿಡೋಣ. ಜೊತೆಗೆ ಟೀ ಸಹ ರೆಡಿ ಮಾಡಿ ಇಟ್ಟಿದ್ದೀನಿ, ಅದನ್ನು ಸಹ ತೊಗೊಂಡೋಗಿ ಕೊಟ್ಬಿಡೋಣ. ಮನೇಲೆಲ್ಲರದು ತಿಂಡಿ ಆಯ್ತಾ, ಸೊ ರೂಮ್ ಕ್ಲೀನ್ ಮಾಡೋಣ ಅಂತ ಬಂದೆ. ಬಾರುಲೇ ಈ ಕಡೆ, ಕ್ಯಾಚ್ ನಿನ್ ಡಾರ್ಲಿಂಗ್. ಗೈಸ್, ಇದು ಚಿಂಟು ಗರ್ಲ್ ಫ್ರೆಂಡ್ ಅದನ್ನೇ ತಪ್ಕೊಂಡು ಮಲಿಕೋತಾನೆ ನೋಡಿ 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 ನೋಡಿ. ಏನು ನಗು, ಏನು ಬ್ಲಶ್ ನೋಡಿ. ಗೈಸ್, ಹೊಸ ವಾಷಿಂಗ್ ಮಿಷಿನು, ಬನ್ನಿ ಹಾಕೋಣ. ಗೈಸ್ ಬನ್ನಿ, ನಮ್ಮ ಚಿಂಟುದು ರಿಸಲ್ಟ್ ಇದೆ ಇವತ್ತು, 8th ಸ್ಟ್ಯಾಂಡರ್ಡ್ದು, ನೋಡ್ಕೊಂಡು ಬರೋಣ. ಎಲ್ಲರೂ ರಿಸಲ್ಟ್ ಬಂದಮೇಲೆ ಸ್ವೀಟ್ ತಿಂದರೆ, ನಾನು ಮುಂಚೆನೇ ಸ್ವೀಟ್ ತಿನ್ಕೊಂಡು ಹೋಗ್ತಿದ್ದೀನಿ. ಗೈಸ್, ಅಮ್ಮ ಮಗ ಇಬ್ರು. ನನ್ಗೆ ಯಾರು ಸಪೋರ್ಟ್ ಮಾಡಲ್ಲ ಗೈಸ್, ಕ್ಯಾಮ್ರಾ ಎತ್ತಿದ್ರೆ ಸಾಕು ಬಿಡು ಅಂತಾರೆ. ರವೆ ಕೇಸರಿ ಬಾತೆ ಮಾಡಿ ಅಣ್ಣ. ಸಜ್ಜಿಗೆ ತರ ಶಿರಾ. ಹಾ, ಶಿರಾನೆ. ನಾವು ಕೇಸರಿ ಬಾತ್ ಅಂತೀವಿ. ನಮ್ಮ ಮನೆ ಹತ್ರ ದೇವ್ರದ್ದು ಪೂಜೆ ಇತ್ತು, ಸೊ ಹಾಗಾಗಿ ಚಿಂಟು ಅವ್ರ ಪಪ್ಪ ಪ್ರಸಾದ ಮಾಡಿಸು ಅಂತ ಹೇಳಿದ್ದ. ಹಾಗಾಗಿ ನಾನು ಭಟ್ರಿಗೆ ಕಾಲ್ ಮಾಡಿ ಹೇಳ್ತಾ ಇದ್ದೆ. ನಮ್ಮ ಚಿಂಟು ಕೊರಿಯನ್ ಸೂಪ್ ಮಾಡ್ಕೊಂಡು ಬಂದಿದ್ದಾನೆ. ಟೈಮ್ ಬಂದು 1 ಗಂಟೆ ಈಗ. ಹಾಯ್ ಗೈಸ್, ಚಿಂಟು ಅವ್ರ ಅಜ್ಜಿ ನುಗ್ಗೆಕಾಯಿ ಸಾರು ಮಾಡಿದ್ದಾರೆ. ಇವನ್ ನಾನು ಬೇಳೆ ಸಾರು ಮಾಡಿದ್ದೀನಿ. ಚಿಂಟುಗೆ ಮೆಣಸಿನ ಪುಡಿ ತುಪ್ಪವನ್ನು ಬೇಕಂತೆ, ಸೊ ಮೆಣಸಿನ ಪುಡಿ ತುಪ್ಪವನ್ನು ರೆಡಿ ಮಾಡಿದ್ದೀನಿ ಅಷ್ಟೇ.